ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕುಕಿಂಗ್ ಕಿಚನ್. ಇವತ್ತು ನಾನು ಈ ಚಳಿಗಾಲದಾಗೆ ಫ್ರೆಶ್ ಆಗಿ ಸಿಗುವಂಥ ಹಸಿರು ಬಟಾಣಿ ಮತ್ತು ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಒಂದು ರುಚಿಕರವಾದ ಹೆಲ್ದಿ ಆದಂಥ ನಾನು ಪಲ್ಯ ಮಾಡ್ತಾಯಿದ್ದೀನಿ ಅಂತ ಕರಿಬೋದು. ನೋಡಿರಿ, ನಾನಿಲ್ಲಿ ಫ್ರೆಶ್ ಹಸಿರು ಬಟಾಣಿಯನ್ನು ತೊಗೊಂಡಿನಿ. ಇವುಗಳನ್ನೆಲ್ಲ ಸೊಪ್ಪಿಯನ್ನು ತಕ್ಕೊಂಡು ಬಿಡಿಸ್ಕೊಂಡು ಇಟ್ಕೊಳಕತ್ತೀನಿ. ನಂತರ ನಾನಿಲ್ಲಿ ಇದು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ನಾನೆಲ್ಲ ಬಿಡಿಸ್ಕೊಂಡು ತೊಗೊಂಡಿನಿ. ಇವು ಎಷ್ಟು ಫ್ರೆಶ್ ಆಗದಾವು ನೋಡಿರಿ. ನೀವು ಬೇಕಾದ ಫ್ರೋಝನ್ ಬಟಾಣಿ ಕೂಡ ನೀವು ತೊಗೋಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಕಟ್ಟದಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿನಿ. ಈ ಕಡೆ ನಾನು ಒಂದು ಬೊಗಣ್ಯಾಗ ನೀರು ಕಾಸಕ್ಕಿಟ್ಟಿದ್ದೆ. ಅದು ನೀರು ಹೆಸರು ಬಂದಮೇಲೆ ಈ ಬಟಾಣಿ ಕಾಳನ್ನು ಕುದಿಯೋಕೆ ಹಾಕ್ತೀನಿ. ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಷ್ಟರೊಳಗೆ ನಾನಿಲ್ಲಿ ಗ್ರೇವಿಗೆ ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಲ್ಲವನ್ನು ಹೊಳ್ಕೊಂಡು ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಈಗ ಸೀಸನ್ ಆಗಿದ್ದರಿಂದ ಇವುಗಳನ್ನು ಬಳಸಿ ವಿವಿಧವಾದಂಥ ಅಡುಗೆ ಮಾಡ್ಬೋದು. ಅದನ್ನೊಳಗೆ ನಾನು ಒಂದನ್ನು ತೋರಿಸ್ತಾಯಿದ್ದೀನಿ ನೋಡಿರಿ. ಇದು ಕುದ್ದ ಮೇಲೆ ತೆಗೆದು ತೋರಿಸ್ತೀನಿ ಎಷ್ಟು ಚಂದ ಕುದ್ದಾವ್ರಿ. ಇಷ್ಟೇ ಸಾಕು, ಭಾಳ ಕುದಿಸೋಕೆ ಹೋಗಬೇಡ್ರಿ. ನೆಕ್ಸ್ಟ್ ಒಂದು ಬ್ಲೆಂಡರ್ ಜಾರ್ಗೆ ನಾನಿಲ್ಲಿ ಒಂದು 7-8 ಗೋಡಂಬಿ ಮತ್ತು ಒಂದು 3 ಟೊಮೆಟೊ ತೊಗೊಂಡಿನಿ. ನೀವು ಏನಂತಾರೆ, ಜವಾರಿ ಟೊಮೆಟೊ ಹುಳಿ ಇರ್ತಾವೆ, ಸ್ವಲ್ಪ ಹೈಬ್ರಿಡ್ ತೊಗೊಂಡ್ರೆ ಚೆನ್ನಾಗಿರ್ತದೆ. ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿರಿ, ಈ ರೀತಿ ಪೇಸ್ಟ್ ಮಾಡಿ ಸೈಡ್ ಇಟ್ಕೊಳ್ಳೋಮು. ಈ ಕಡೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆ ಅವು ಚಿಟಪಟ ಅಂತೆ ಸಿಡಿಯೋಕೆ ಶುರುವಾದ್ಮೇಲೆ ನಾನು ಅದಕ್ಕೆ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕೋತಾ ಇದ್ದೀನಿ. ಇದನ್ನು ನೋಡಿರಿ, ಈ ರೀತಿ ಚೆಂದಂಗೆ ಕಲಿಸ್ಕೋಬೇಕು. ಕಲರ ಸ್ವಲ್ಪ ಚೇಂಜ್ ಆಗ್ಬೇಕು. ಫುಲ್ಲ ಕೆಂಪಾಗಂಗೆ ಏನು ಮಾಡೋಕ್ಕೆ ಹೋಗಬೇಡ್ರಿ. ಮೀಡಿಯಮಾಗಿ ಸ್ವಲ್ಪ ಲೈಟ್ ಪಿಂಕಾಗಿ ಬರುವ ಥರ ಮಾಡ್ಕೊಂಡ್ರೆ ಸಾಕು. ಟ್ರಾನ್ಸ್ಪರೆಂಟ್ ಆಗಬೇಕು. ಅದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಹಸಿ ವಾಸನೆ ಹೋಗೋ ಥರ ಚೆಂದಂಗೆ ಒಂದು 2 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೋಬೇಕಂದ್ರೆ ಉಳ್ಳಾಗಡ್ಡಿನೂ ಇನ್ನೂ ಫುಲ್ ಫ್ರೈ ಆಗಿಲ್ಲ. ಅದು ಕೂಡ ಎರಡೂ ಕೂಡ ಫ್ರೈ ಆಗ್ತಾವೆ. ಈ ರೀತಿ ಫ್ರೈ ಆದಮೇಲೆ ನಾನಿಲ್ಲಿ 1/4 ಚಮಚದಷ್ಟು ಅರಿಶಿನ ಪುಡಿ, ಆಮೇಲೆ 1/4 ಚಮಚದಷ್ಟು ಜೀರಿಗೆ, ಹುರಿದು ಕುಟ್ಟಿದಂಥ ಜೀರಿಗೆ ಪುಡಿ, ನೆಕ್ಸ್ಟ್ ಹವೇಸ್ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಚಮಚ, ಮತ್ತು ಒಂದು 2 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಈ ಮಸಾಲೆಯನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಹೊತ್ತದ ಅಥವಾ ಸೀದ ವಾಸನೆ ಬರ್ತದ ಅಂಥೇಳಿ ನಾನು ಒಂದು 2-3 ಚಮಚದಷ್ಟು ನೀರು ಹಾಕ್ಕೊಂಡು ಈ ಮಸಾಲೆಯನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿರಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಭಾಳ ಚಂದ ಸ್ಮೆಲ್ ಬರಾಕ್ತಿತ್ತು ಈ ಮಸಾಲೆದು. ಹುರಿದ್ಮೇಲೆ ನೆಕ್ಸ್ಟ್ ನಾನು ಇದು ನೀರು ಹಾಕ್ಕೊಂಡು ಚೆಂದಂಗೆ ನೋಡಿರಿ ಅದರದ್ದು ಎಣ್ಣೆ ಬಿಡ್ಬೇಕು. ಆ ರೀತಿ ಈಗ ಚೆಂದಂಗೆ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಟೊಮೆಟೊ, ಗೋಡಂಬಿ, ನೀವು ಬೇಕಂದರೆ ಇಲ್ಲಿ ಪಂಪ್ಕಿನ್ ಸೀಡ್ಸ್ ಅದು ಹಾಕ್ತಾರಲ್ಲ, ಆಮೇಲೆ ಎಳ್ಳು, ಕೊಬ್ಬರಿ ಏನು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಈಗ ಇದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಟೊಮೆಟೊ ಹಾಕಿದ್ಮೇಲೆ ನಾವು ಉಪ್ಪು ಹಾಕಲೇಬೇಕು, ಅದು ಕುದಿಲಾಕಂತ ಹೇಳಿ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ಕೋರಿ. ನೋಡಿರಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ನಾನೇನು ಮಾಡ್ತೀನಿ, ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ಸಣ್ಣ ಮೀಡಿಯಮ್ ಫ್ಲೇಮ್ನಲ್ಲೇ ನಾನು ಬೇಯಿಸ್ಕೋತೀನಿ. ನೋಡಿರಿ, ಈ ರೀತಿ ಸ್ವಲ್ಪ ಎಣ್ಣೆ ಬಿಟ್ಟದ. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನಾನಿಲ್ಲಿ ಅಡ್ವಾನ್ಸೇ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಹುರ್ಕೊಂಡಿದ್ದೆ, ಡ್ರೈ ರೋಸ್ಟ್ ಮಾಡ್ಕೊಂಡಿನಿ. ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡ್ರೆ ಗ್ರೇವಿ ಥಿಕ್ನೆಸ್ ಬರ್ತದೆ. ಮತ್ತು ಈ ಕಡಲೆ ಹಿಟ್ಟಿಂದು ಟೇಸ್ಟ್ ಒಂಥರ ತಿನ್ನೋಕೆ ಸೂಪರಾಗಿ ಬರ್ತದೆ. ಅದಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿರಿ, ಇದು ಗಂಟು ಇರ್ಲಾರ್ದಂಗೆ ಚೆಂದಂಗೆ ಇದನ್ನು ಸ್ಪ್ಯಾಚುಲಾದಿಂದ ಚೆಂದಂಗೆ ಕಲಿಸ್ಕೊಂಡು ಅದನ್ನು ಕೂಡ 1-2 ನಿಮಿಷ ಕಲಿಸ್ಕೊಂಡು ಕುದಿಸ್ಕೋಬೇಕು. ನೋಡಿರಿ, ಈ ರೀತಿ ಕುದ್ದದ. ಇದನ್ನು ಚೆಂದಂಗೆ ಎಣ್ಣೆ ಬಿಡ್ತದ. ಸ್ವಲ್ಪ ಗ್ರೇವಿ ಥಿಕ್ನೆಸ್ಸು ಒಂಥರ ಕ್ರೀಮಿ ಟೆಕ್ಸ್ಚರ್ ಬಂದಂಗೆ ಆಗ್ಯದ ಈ ಕಡಲೆ ಹಿಟ್ಟು ಹಾಕೋದ್ರಿಂದ. ಇದನ್ನು ಚೆಂದ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಇದಕ್ಕೆ ನಾನು ಅದೇನು ಮಿಕ್ಸರ್ದು ಜಾರದಾಗ ನೀರು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಈಗ ನಾವು ವಟಾಣಿ ಕಾಳನ್ನು ಕುದಿಸ್ಕೊಂಡು ಇಟ್ಟಿದ್ದೇವಲ್ಲ, ಆ ವಟಾಣಿ ಕಾಳನ್ನು ಕೂಡ ಇದಕ್ಕೆ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿರಿ, ಇದು ಸ್ವಲ್ಪ ನನಗೆ ಗಟ್ಟಿ ಅನ್ಸಾಕ್ತದ, ಇನ್ನೂ ಕುದಿಬೇಕು. ಅದಕ್ಕೆ ಸ್ವಲ್ಪ ನಾನು ಇನ್ನೊಂದು ಅರ್ಧ ಕಪ್ದಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ಗ್ರೇವಿ ಸ್ವಲ್ಪ ತಿಳು ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೋರಿ. ಒಲ್ಲಪ್ಪ ಅಂದರೆ ಇಷ್ಟೇ ಹಾಕ್ಕೋರಿ. ನೋಡಿರಿ, ಎಷ್ಟು ಚಂದ ಕುದ್ದದ, ಎಣ್ಣೆನೂ ತೇಲಾಕತ್ತದ. ಇದು ಈಗ ಫೈನಲ್ ಸ್ಟೇಜಿಗೆ ಬಂದದ. ನಾನು ಇದಕ್ಕೆ ಈಗ ಒಂದು 1/4 ಚಮಚದಷ್ಟು ಗರಂ ಮಸಾಲ, ನಾನು ಏನು ಮೆಂತ್ಯ ಪಲ್ಯ ತೋರಿಸಿದ್ನಲ್ಲ ಅದು ಹೋಳು ಇಟ್ಟಿದ್ದೆ, ಅದನ್ನು ಕೂಡ ಇದಕ್ಕೆ
ಆ್ಯಡ್ ಮಾಡ್ಕೋತಾ ಇದ್ದೀನಿ. ಭಾಳ ಕುದಿಸ್ಬಾರ್ದು, ಮೆಂತ್ಯ ಪಲ್ಯ ಹಾಕಿದ್ರೆ ಸ್ವಲ್ಪ ಕಹಿ ಬಿಡ್ತದೆ. ಅದಕ್ಕೆ ನಾನು ಮೇಲೆ ಲಾಸ್ಟ್ ಮುಗ್ದದ ಅನ್ನೋ ಟೈಮ್ದಾಗ ಹಾಕ್ಕೊಂಡೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಈ ಟೈಮ್ದಾಗ ನಾವು ಕಸೂರಿ ಮೇಥಿ ಹಾಕ್ತಿದ್ದೇವೆ, ಯಾಕಂದ್ರೆ ಇಲ್ಲಿ ಮೆಂತ್ಯ ಪಲ್ಯನೇ ಆದಾಗ. ಅದಕ್ಕೆ ನಾನು ಕಸೂರಿ ಮೇಥಿ ಹಾಕ್ಕೊಂಡಿಲ್ಲ. ನೀವಿಲ್ಲಿ ಫ್ರೆಶ್ ಕ್ರೀಮ್ ಸುತ್ತಿಗೆ ಆ್ಯಡ್ ಮಾಡ್ಕೋಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ನೀವು ಮೊಸರು ಕ್ರೀಮ್ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದನ್ನು ಕೂಡ ಭಾಳ ಕುದಿಸೋದಿಲ್ಲ, 1-1.5 ಅಥವಾ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿರಿ ಈ ರೀತಿ ಚಂದ ಕ್ರೀಮಿ ಟೆಕ್ಸ್ಚರ್ ಬಂದದ. ನಮ್ಮ ಪಲ್ಯ ಈಗ ರೆಡಿ ಆಯ್ತು. ಇದು ನಾನು ಪ್ಲೇಟಿಗೆ ಸರ್ವ್ ಮಾಡಾಕತ್ತೀನಿ. ಅದಕ್ಕೆ ನಾನಿಲ್ಲಿ ನಿಂಬಲ್ಲಿ ಯಾವಾರ ವೆಜಿಟೇಬಲ್ ಇದ್ದು ಅಂದ್ರೆ ಹಾಕೋರಿ. ನಾನಿಲ್ಲಿ ಸೌತೆಕಾಯಿ, ಈರುಳ್ಳಿ, 2 ಚಪಾತಿ ಮಾಡ್ಕೊಂಡಿದ್ದೆ. ನಮ್ಮ ಸೈಡ ಪದರ್ ಬಿಚ್ಚಿ ಚಪಾತಿ ಮಾಡ್ತಾರಂದ್ರೆ ಪದರ್ ಉಚ್ಚಿದ್ದು ಚಪಾತಿ ಮಾಡ್ತೀವಿ. ಅದಕ್ಕೆ ನೋಡಿರಿ ನಾನಿಲ್ಲಿ ಈ ಪಲ್ಯ ಹಾಕೋತಾ ಇದ್ದೀನಿ. ಈ ಪಲ್ಯ ಅಂತೂ ತಿನ್ನಕ್ಕೆ ಸೂಪರ್ ಸಖತ್ತಾಗಿತ್ತು. ನಮ್ಮ ಮನ್ಯಾಗಿದ್ರೆ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ಯಾರ. ನೀವು ಒಂದು ಸಲ ಈ ಮನ್ಯಾಗ ಇದನ್ನು ಟ್ರೈ ಮಾಡಿ ನೋಡಿರಿ. ಈ ಪಲ್ಯ ನಿಮಗೆ ಪೂರಿ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್, ಫ್ಯಾಮ್ಲಿದವ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.